Hello my dear students. Today in this video I am going to solve two problems on the determination of tax liability. ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಹೇಗೆ ನಾವು ಒಬ್ಬ ವ್ಯಕ್ತಿಯ ಟ್ಯಾಕ್ಸ್ ಲಯಬಿಲಿಟಿಯನ್ನು ಡಿಟರ್ಮೈನ್ ಮಾಡಬೇಕು ಅನ್ನುವಂಥದ್ದನ್ನು ಹೇಳಿಕೊಟ್ಟಿದ್ದೆ. ಇವತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ಲೆಕ್ಕಗಳನ್ನು ನಾನು ಮಾಡ್ತೇನೆ. But to start solving the problem, before I start solving the problem, let me recall some of the discussions that I discussed in the previous video. We know that incidence of tax liability is nothing but the determination of the tax liability. Who is actually going to make the payment of tax, how much he is required to make the payment of tax, on what amount or what is the income on which the tax is need to be paid by the person. All these things are nothing but the determination of tax liability. The actual determination of tax liability depends on the residential status, whether he is an ordinary resident or not ordinary resident or non-resident. That is taken into consideration before the tax is determined. The liability relating to the tax is determined. In addition to the residential status, place from where the income is received or accrued is also taken into consideration. ಆದಾಯ ಎಲ್ಲಿಂದ ಬಂತು, ಯಾವ ಒಂದು ಪ್ರದೇಶದಿಂದ ಬಂತು ಅನ್ನುವಂಥದ್ದು ಕೂಡ ಬಹಳ ಮುಖ್ಯ ಆಗುತ್ತೆ. ಅದೇ ರೀತಿಯಲ್ಲಿ the time period for which the income is received or accrued is also considered. ಯಾವ ಅವಧಿಯ ಆದಾಯ ಅನ್ನುವಂಥದ್ದು ಕೂಡ ಬಹಳ ಮುಖ್ಯ ಆಗ್ತದೆ ಟ್ಯಾಕ್ಸ್ ಲಯಬಿಲಿಟಿಯನ್ನು ಡಿಟರ್ಮೈನ್ ಮಾಡುವಾಗ. ಇದರ ಜೊತೆಯಲ್ಲಿ ನಾನು ನಿಮಗೆ ಒಂದು ಟ್ಯಾಬ್ಯುಲರ್ ರೆಪ್ರೆಸೆಂಟೇಷನ್ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೆ. ಇದರ ಸಾರಾಂಶವನ್ನು ನಾನು ನಿಮಗೆ ಇನ್ನೊಮ್ಮೆ ಹೇಳಲಿಕ್ಕೆ ಬಯಸ್ತೇನೆ. ನಾವು ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಅನ್ನು ಕಂಪ್ಯೂಟ್ ಮಾಡುವಾಗ ಒಬ್ಬ ವ್ಯಕ್ತಿಯ ಮೂರು ರೀತಿಯ ರೆಸಿಡೆನ್ಷಿಯಲ್ ಸ್ಟೇಟಸ್ ಅನ್ನು ಪರಿಗಣಿಸಬೇಕಾಗ್ತದೆ. ಆ ವ್ಯಕ್ತಿ ಆರ್ಡಿನರಿ ರೆಸಿಡೆಂಟ್ ಅಂತಾದರೆ ಎಷ್ಟು ಟ್ಯಾಕ್ಸು ಲಯಬಿಲಿಟಿ ಅವನಿಗೆ ಇರುತ್ತೆ, ನಾಟ್ ಆರ್ಡಿನರಿ ರೆಸಿಡೆಂಟ್ ಆದರೆ ಹೇಗೆ, ನಾನ್ ರೆಸಿಡೆಂಟ್ ಆದರೆ ಹೇಗೆ ಅನ್ನುವಂಥದ್ದು. ಬಟ್ ನಾನು ಅವನಿಗೆ ಬಂದಂತಹ ಆದಾಯವನ್ನು 3 ಕಾಲಮ್ನಲ್ಲಿ ಬರಿಬೇಕೋ ಅಥವಾ 2 ಕಾಲಮ್ನಲ್ಲಿ ಬರಿಬೇಕೋ ಅಥವಾ ಕೇವಲ 1 ಕಾಲಮ್ನಲ್ಲಿ ಬರಿಬೇಕೋ ಅಥವಾ 3 ಕಾಲಮ್ನಲ್ಲಿ ನಾನು ಬರಿಬಾರ್ದು ಅನ್ನುವಂಥದ್ದು ಕೆಲವೊಂದಿಷ್ಟು ವಿಚಾರಗಳ ಮೇಲೆ ನಿಂತಿರ್ತದೆ. 3 ಕಾಲಮ್ನಲ್ಲಿ ಬರಿಬೇಕು ಅಂತಾದರೆ ಆ ಆದಾಯದ ಹಿಂದೆ ಭಾರತದ ಪಾತ್ರ ಇರಬೇಕು, ನಮ್ಮ ದೇಶದ ಪಾತ್ರ ಇರಬೇಕು. ಆದಾಯದ ಹಿಂದೆ ನಮ್ಮ ದೇಶದ ಪಾತ್ರ ಇರಬೇಕು ಅಂತ ಹೇಳಿದರೆ ಒಂದೇ ಆ ಆದಾಯ ಭಾರತದಲ್ಲಿ ಸಿಕ್ಕಿರಬೇಕು, ಇಲ್ಲ ಅಂತಾದರೆ ಆ ಆದಾಯ ಭಾರತದಲ್ಲಿ ಹುಟ್ಟಿರಬೇಕು. ಅಂದರೆ ಆ ಆದಾಯವನ್ನು ಗಳಿಸುವ ಹಕ್ಕು ಇಂಡಿಯಾದಲ್ಲಿ ಹುಟ್ಟಿರಬೇಕು, ಅಥವಾ ಗಳಿಸಿರುವಂಥದ್ದು ಮತ್ತು ಅದರ ಹುಟ್ಟು ಎರಡೂ ಕೂಡ ಭಾರತದಲ್ಲಿ ಆದಂಥ ಪಕ್ಷದಲ್ಲಿ 3 ಕಾಲಮ್ನಲ್ಲಿ ಬರ್ತದೆ. ಫಾರ್ ಎಕ್ಸಾಂಪಲ್, ಸ್ಯಾಲರಿ ರಿಸೀವ್ಡ್ ಬೈ ಮೀ ಇನ್ ಇಂಡಿಯಾ, ಹುಟ್ಟು ಕೂಡ ಸ್ಯಾಲರಿಯಲ್ಲಿ ಆದದ್ದು, ನನಗೆ ಸ್ಯಾಲರಿ ಪಡೆಯುವ ಹಕ್ಕು ನನಗೆ ಭಾರತದಲ್ಲಿ ಸಿಕ್ಕಿರುವಂಥದ್ದು, ಸ್ಯಾಲರಿ ಸಿಕ್ಕಿರುವುದು ಕೂಡ ನನಗೆ ಭಾರತದಲ್ಲಿ ಆದ ಕಾರಣ 3 ಕಾಲಮ್ನಲ್ಲಿ ಬರಿಬೇಕು. ಈಗ ಸ್ಯಾಲರಿ ಇಲ್ಲಿ ಸಿಕ್ಕಿದೆ, ಬಟ್ ನಾನು ಅಮೆರಿಕದಲ್ಲಿ ಸರ್ವಿಸ್ ಮಾಡಿದ್ದಕ್ಕೆ ಸಿಕ್ಕಿದೆ ಅಂತಾದರೂ ಕೂಡ ಭಾರತದಲ್ಲಿ ಸಿಕ್ಕಿದ ಕಾರಣದಿಂದ 3 ಕಾಲಮ್ನಲ್ಲಿ ಬರಿಬೇಕು. ನನಗೆ ಅಮೆರಿಕದಲ್ಲಿ ಸ್ಯಾಲರಿ ಸಿಕ್ಕಿದೆ, ಬಟ್ ನಾನು ಕೆಲಸ ಮಾಡಿದ್ದು ಭಾರತದಲ್ಲಿ ಅಂತಾದರೂ ಕೂಡ 3 ಕಾಲಮ್ನಲ್ಲಿ ಬರಿಬೇಕು. ಯಾಕಂತ ಹೇಳಿದ್ರೆ ಆ ಸಂಬಳದ ಹುಟ್ಟು ಅನ್ನುವಂಥದ್ದು ಭಾರತದಲ್ಲಾಗಿದೆ, ಅದು ಸಿಕ್ಕಿರುವಂಥದ್ದು ಬೇಕಾದರೆ ಅಮೆರಿಕದಲ್ಲಾಗಲಿ, ಅದು ಸಮಸ್ಯೆ ಇಲ್ಲ. ಬಟ್ ಹುಟ್ಟು ಅನ್ನುವಂಥದ್ದು ಭಾರತದಲ್ಲಿ ಆದ ಕಾರಣ, ಅದನ್ನು ಗಳಿಸುವ ಹಕ್ಕು ನನಗೆ ಸಿಕ್ಕಿರುವಂಥದ್ದು ಭಾರತದಲ್ಲಿ ಆದ ಕಾರಣದಿಂದ 3 ಕಾಲಮ್ನಲ್ಲಿ ಬರಿಬೇಕು. ಅದೇ ಈಗ ನಾನು 2 ಕಾಲಮ್ನಲ್ಲಿ ಯಾವಾಗ ಬರಿಬೇಕು ಅಂತ ಹೇಳಿದರೆ, ಈಗ SSCಗೆ ಆದಾಯ ಸಿಗುತ್ತೆ ಬೇರೆ ಕಡೆಯಲ್ಲಿ, ಬಟ್ ಆ ಆದಾಯ ಗಳಿಸುವ ಹಿಂದಿನ
ಕಂಟ್ರೋಲ್ ಅನ್ನುವಂಥದ್ದು ಭಾರತದಿಂದ ನಡೆದಿದೆ ಅಂತ ಆದರೆ ನಾನು 2 ಕಾಲಮ್ನಲ್ಲಿ ಬರೀಬೇಕು. ಫಾರ್ ಎಕ್ಸಾಂಪಲ್, ನನ್ನದೊಂದು ಬಿಸ್ನೆಸ್ಸು ಲಂಡನ್ನಲ್ಲಿ ಇದೆ ಅಂತ ಎಣಿಸಿ. ಈ ಲಂಡನ್ನ ಬಿಸ್ನೆಸ್ ಅನ್ನು ನಾನು ಭಾರತದಿಂದ ಕಂಟ್ರೋಲ್ ಮಾಡ್ತಾ ಇದ್ದೇನೆ ಅಂತ ಆದರೆ ಆ ಬಿಸ್ನೆಸ್ ಇಂದ ಬಂದಂತಹ ಪ್ರಾಫಿಟ್ ಏನಿದೆ ಅದನ್ನು ನಾನು 2 ಕಾಲಮ್ನಲ್ಲಿ ಬರೀಬೇಕು. ಯಾವ 2 ಕಾಲಮ್ನಲ್ಲಿ? ಒಂದು ಆರ್ಡಿನರಿ ರೆಸಿಡೆಂಟ್ನ ಕಾಲಮ್ನಲ್ಲಿ, ಇನ್ನೊಂದು ನಾಟ್ ಆರ್ಡಿನರಿ ರೆಸಿಡೆಂಟ್ನ ಕಾಲಮ್ನಲ್ಲಿ. ಯಾವಾಗ ನಾನು ಕೇವಲ ಒಂದೇ ಕಾಲಮ್ ಅಂತ ಹೇಳಿದ್ರೆ ಆರ್ಡಿನರಿ ರೆಸಿಡೆಂಟ್ನ ಕಾಲಮ್ನಲ್ಲಿ ಮಾತ್ರ ಬರೀಬೇಕು ಅಂತ ಹೇಳಿದ್ರೆ ಆ ಆದಾಯ ಗಳಿಸಿರುವಂಥದ್ದು ಹುಟ್ಟು ಎರಡೂ ಕೂಡ ನಮ್ಮ ದೇಶದಿಂದ ಹೊರಗಿನ ದೇಶದಲ್ಲಿ, ಅಂದ್ರೆ ನಮ್ಮ ದೇಶದಲ್ಲಿ ಆಗಿರದೇ ಇದ್ದಂಥ ಸಂದರ್ಭದಲ್ಲಿ ಕೇವಲ ಒಂದು ಕಾಲಮ್ನಲ್ಲಿ ಬರೀಬೇಕಾಗ್ತದೆ. 3 ಕಾಲಮ್ನಲ್ಲಿ ನಾನು ಯಾವಾಗ ಬರಿಬಾರ್ದು ಅಂತ ಹೇಳಿದ್ರೆ ಇಫ್ ದೇ ಆರ್ ದ ಎಕ್ಸಮ್ಟೆಡ್ ಇನ್ಕಮ್ಸ್. ಇಫ್ ದೇ ಆರ್ ದ ನಾನ್ ಟ್ಯಾಕ್ಸಬಲ್ ಇನ್ಕಮ್ಸ್ ನಾನು ಬರೀಲಿಕ್ಕೆ ಬರೋದಿಲ್ಲ. ಇದು ಬಹಳ ಮುಖ್ಯ ಆಗ್ತದೆ. I hope with this idea, let me start solving a problem. Compute the total income of Mr. Abhaya from the following particulars if he is an ordinary resident, not ordinary resident or non-resident. ನಾವೀಗ ಅವನ ಟೋಟಲ್ ಇನ್ಕಮ್ ಅನ್ನು, ಅಭಯನ ಟೋಟಲ್ ಇನ್ಕಮ್ ಅನ್ನು ಲೆಕ್ಕಾಚಾರ ಮಾಡಬೇಕಾದಂಥ ಅನಿವಾರ್ಯತೆ ಈ ಲೆಕ್ಕದಲ್ಲಿ ಇದೆ. ಯಾವಾಗ ಅವನು ಎಲ್ಲಿಯಾದರೂ ಆರ್ಡಿನರಿ ರೆಸಿಡೆಂಟ್ ಆದರೆ, ಅಥವಾ ನಾಟ್ ಆರ್ಡಿನರಿ ರೆಸಿಡೆಂಟ್ ಆದರೆ, ಅಥವಾ ನಾನ್ ರೆಸಿಡೆಂಟ್ ಆದರೆ. ಲೆಕ್ಕವನ್ನು ನಾವು ಗಮನಿಸ್ತಾ ಬರೋಣ. ಇನ್ಕಮ್ ಫ್ರಮ್ ಪ್ರಾಪರ್ಟಿ ಇನ್ ಕೇನಿಯಾ ರಿಸೀವ್ಡ್ ಇನ್ ಮೈಸೂರು ₹75,000. ಅಭಯನ ಪ್ರಾಪರ್ಟಿ ಕೇನಿಯಾದಲ್ಲಿದೆ. ಕೇನಿಯಾದಲ್ಲಿರುವಂತಹ ಪ್ರಾಪರ್ಟಿಯಿಂದ ಬಂದಂಥ ಆದಾಯ ಬಟ್ ಸಿಕ್ಕಿರುವುದಲ್ಲಿ ಭಾರತದಲ್ಲಿ 75,000. ನಾನು ಇದರ ಹಿಂದಿನ ಸ್ಲೈಡ್ನಲ್ಲೇ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಏನಂತ ಹೇಳಿದ್ದೇನೆ? ಭಾರತದ ಪಾತ್ರ ಇದೆ ಅಂತ ಆದರೆ 3 ಕಾಲಮ್ನಲ್ಲಿ ಬರಿಬೇಕು. ಇಲ್ಲಿ ಆದಾಯ ಗಳಿಸಿರುವಂಥದ್ದಲ್ಲಿ ಕೇನಿಯಾದಲ್ಲಿ, ಬಟ್ ಅದು ಸಿಕ್ಕಿರುವುದಲ್ಲಿ ಮೈಸೂರಿನಲ್ಲಿ ಅಂತ ಹೇಳಿದರೆ ಇಂಡಿಯಾದಲ್ಲಿ ಸಿಕ್ಕಿದ ಹಾಗಾಯಿತು. ಹಾಗಾಗಿ ನಾನು 3 ಕಾಲಮ್ನಲ್ಲಿ ಬರಿಬೇಕಾಗ್ತದೆ. ಎರಡನೆಯದನ್ನು ಗಮನಿಸೋಣ. ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಬಾಂಬೆ ಕಂಟ್ರೋಲ್ಡ್ ಫ್ರಮ್ ಜಪಾನ್. ಬಾಂಬೆಯಲ್ಲಿರುವಂತಹ ಒಂದು ಬಿಸ್ನೆಸ್ನ ಆದಾಯ ಅದು ಎಲ್ಲಿಂದ ಕಂಟ್ರೋಲ್ ಆದದ್ದು? ಜಪಾನ್ನಿಂದ ಕಂಟ್ರೋಲ್ ಆದದ್ದು. ಜಪಾನ್ನಿಂದ ಕಂಟ್ರೋಲ್ ಆಗಲಿ ಅಥವಾ ಜರ್ಮನಿಯಿಂದ ಕಂಟ್ರೋಲ್ ಆಗಲಿ, ಬಿಸ್ನೆಸ್ ಇರುವುದಲ್ಲಿ ಬಾಂಬೆಯಲ್ಲಿ. ಬಾಂಬೆ ಅಂತ ಹೇಳಿದ ಕೂಡಲೇ ಇಂಡಿಯಾದಲ್ಲಿ ಅಂತ ಹೇಳಿದ್ರೆ ಇಂಡಿಯಾದ ಪಾತ್ರ ಉಂಟು. ನಾನು 3 ಕಾಲಮ್ನಲ್ಲಿ ಬರೀಬೇಕು ಅಂತ ಆಯ್ತು. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಒನ್. ಇನ್ಕಮ್ ಫ್ರಮ್ ಇಂಗ್ಲೆಂಡ್ ಡೆವಲಪ್ಮೆಂಟ್ ಬಾಂಡ್ಸ್ 1/5 ರಿಸೀವ್ಡ್ ಇನ್ ಮೈಸೂರು ₹50,000. ಇಂಗ್ಲೆಂಡ್ನ ಡೆವಲಪ್ಮೆಂಟ್ ಬಾಂಡ್ ಅದು, ಭಾರತದ್ದಲ್ಲ. ಅದರಿಂದ ಬಂದಿರುವಂತಹ ಆದಾಯ ಒಟ್ಟಾರೆ 50,000 ಆದಾಯ ಬಂದಿದೆ. ಅದರಲ್ಲಿ 1/5 ಭಾಗ ಅಂದ್ರೆ 50,000ದ 1/5 ಭಾಗ ಇಟ್ ಈಸ್ 10,000. ವೇರ್ ಇಟ್ ಈಸ್ ರಿಸೀವ್ಡ್? ಇನ್ ಮೈಸೂರು ಇಟ್ ಈಸ್ ರಿಸೀವ್ಡ್. 10,000 ಮೈಸೂರಲ್ಲಿ ಸಿಕ್ಕಿದೆ. ಮೈಸೂರಲ್ಲಿ ಸಿಕ್ಕಿದೆ ಅಂತ ಹೇಳಿದ್ರೆ ಏನರ್ಥ? ಇಂಡಿಯಾದಲ್ಲಿ ಸಿಕ್ಕಿದಾಗಾಯ್ತು. ಎಷ್ಟು ಇಂಡಿಯಾದಲ್ಲಿ ಸಿಕ್ಕಿದಾಗಾಯ್ತು? 10,000 ಇಂಡಿಯಾದಲ್ಲಿ ಸಿಕ್ಕಿದಾಗಾಯ್ತು. ಹಾಗಾದ್ರೆ ಈ 10,000ವನ್ನು ನಾನು 3 ಕಾಲಮ್ನಲ್ಲಿ ಬರಿಬೇಕಾಯ್ತು, ಸರಿ ತಾನೆ? ಹಾಗಾದ್ರೆ ಉಳಿದ ಮೊತ್ತ ಎಷ್ಟು? ₹40,000. ಈ ₹40,000 ಇಂಡಿಯಾದಲ್ಲಿ ಸಿಕ್ಕಿದ್ದಲ್ಲ. ಎಲ್ಲಿ ಸಿಕ್ಕಿದ್ದು? ಹೊರದೇಶದಲ್ಲಿ ಸಿಕ್ಕಿದ್ದು, ಇಂಗ್ಲೆಂಡ್ನಲ್ಲಿ ಸಿಕ್ಕಿದ್ದು. ಅದು ಹುಟ್ಟಿದ್ದಲ್ಲಿ ಇಂಗ್ಲೆಂಡ್ನಲ್ಲಿ. ಇನ್ನೊಮ್ಮೆ ಹೇಳ್ತಾನೆ ನೋಡಿ, 50ರಲ್ಲಿ 10,000 ಭಾರತದಲ್ಲಿ ಸಿಕ್ಕಿದ್ದು, ಮೈಸೂರಿನಲ್ಲಿ ಸಿಕ್ಕಿದ್ದು. ಅಂದ್ರೆ ಈ 10,000ವನ್ನು ನಾನು 3 ಕಾಲಮಿಗೆ ಬರಿಬೇಕು. ಹಾಗಾದ್ರೆ ಉಳಿದ 40,000 ಎಲ್ಲಿ ಸಿಕ್ಕಿದ್ದು? ಇಂಗ್ಲೆಂಡ್ನಲ್ಲಿ. ಅದು ಹುಟ್ಟಿದ್ದು ಇಂಗ್ಲೆಂಡ್ನಲ್ಲಿ, ಸಿಕ್ಕಿದ್ದು ಇಂಗ್ಲೆಂಡ್ನಲ್ಲಿ ಅಂತ ಆದ ಕಾರಣ 40,000 ಕೇವಲ ಒಂದೇ ಕಾಲಮ್ನಲ್ಲಿ ಬರಿಬೇಕು, ಸರಿ ತಾನೆ? ಹಾಗಾದ್ರೆ 1ನೇ ಕಾಲಮ್ನಲ್ಲಿ 40,000 ಪ್ಲಸ್ 10,000 50,000 ಬರಿಬೇಕಾಯ್ತು. 2 ಮತ್ತು 3ನೇ ಕಾಲಮ್ನಲ್ಲಿ ನಾನು ಎಷ್ಟು ಬರಿಬೇಕಾಯ್ತು? 10,000 ಮತ್ತು 10,000 ಬರೆದ್ರೆ ಸಾಕು, ಸರಿ ತಾನೆ? ಲೆಟ್ ಅಸ್ ಮೂವ್ ಫರ್ದರ್. ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಹಾಸನ್ ₹60,000. ಹಾಸನದಲ್ಲಿರುವಂತಹ ಅಗ್ರಿಕಲ್ಚರ್ನಿಂದ ಬಂದಂತಹ ಆದಾಯ. ನಿಮಗೆ ನಾನು ಅಗ್ರಿಕಲ್ಚರಲ್ ಇನ್ಕಮ್ನ ಬಗ್ಗೆ ಎಕ್ಸ್ಪ್ಲೈನ್ ಮಾಡುವಾಗಲೇ ಹೇಳಿದ್ದೇನೆ, ಅಗ್ರಿಕಲ್ಚರಲ್ ಇನ್ಕಮ್ ಇನ್ ಇಂಡಿಯಾ ಈಸ್ ಎಕ್ಸಮ್ಟೆಡ್ ಫ್ರಮ್ ಟ್ಯಾಕ್ಸ್. ಹಾಸನ್ ಇಂಡಿಯಾದಲ್ಲಿರುವಂತಹ ಕಾರಣದಿಂದ ಇದು ಇಂಡಿಯಾದ ಅಗ್ರಿಕಲ್ಚರಲ್ ಇನ್ಕಮ್ ಆಯಿತು. ಹಾಗಾಗಿ ಇಟ್ ಈಸ್ ಎಕ್ಸಮ್ಟೆಡ್ ಫ್ರಮ್ ಟ್ಯಾಕ್ಸ್. ರೆಸಿಡೆನ್ಷಿಯಲ್ ಸ್ಟೇಟಸ್ ಯಾವುದೇ ಇರಲಿ, ಇಟ್ ಈಸ್ ಎಕ್ಸಮ್ಟೆಡ್ ಫ್ರಮ್ ಟ್ಯಾಕ್ಸ್ ಬಿಕಾಸ್ ದ ಅಗ್ರಿಕಲ್ಚರ್ ಈಸ್ ಟೇಕಿಂಗ್ ಪ್ಲೇಸ್ ಇನ್ ಇಂಡಿಯಾ. ಆದ ಕಾರಣ ಇಟ್ಸ್ ಅನ್ ಇಂಡಿಯನ್ ಅಗ್ರಿಕಲ್ಚರಲ್ ಇನ್ಕಮ್ ಆಯಿತು. ಇನ್ಕಮ್ ಅರ್ನ್ಡ್ ಫ್ರಮ್ ಬಿಸ್ನೆಸ್ ಇನ್ ಶ್ರೀಲಂಕಾ ಕಂಟ್ರೋಲ್ ಫ್ರಮ್ ಚೆನ್ನೈ. ಶ್ರೀಲಂಕಾದಲ್ಲಿರುವಂತಹ ಬಿಸ್ನೆಸ್ ಅದರದು ಕಂಟ್ರೋಲ್ ಆದದ್ದು ಭಾರತದಿಂದ. SSCಯ ಬಿಸ್ನೆಸ್ಸು ಶ್ರೀಲಂಕಾದಲ್ಲಿದೆ, ಅಲ್ಲಿ ಆದಾಯ ಸಿಕ್ಕಿದೆ. ಈ ಆದಾಯ ಅನ್ನುವಂಥದ್ದು ಆ ಬಿಸ್ನೆಸ್ನಿಂದ ಸಿಕ್ಕಿದ್ರೂ ಕೂಡ ಆ ಶ್ರೀಲಂಕಾದ ಬಿಸ್ನೆಸ್ ಅನ್ನು ಕಂಟ್ರೋಲ್ ಮಾಡ್ತಾ ಇರೋದು ಚೆನ್ನೈನಲ್ಲಿ. ಆದ ಕಾರಣ ನಾನು 2 ಕಾಲಮ್ನಲ್ಲಿ ಅದನ್ನು ಬರೀಬೇಕಾಗ್ತದೆ. 1ನೇದು
if he is an ordinary resident and if he is a not ordinary resident. ಎರಡೂ ಕೇಸ್ನಲ್ಲಿ ನಾನು ಬರೀಬೇಕಾಗ್ತದೆ, ನಾನ್ ರೆಸಿಡೆಂಟ್ನಲ್ಲಿ ಬರುವುದಿಲ್ಲ. ಇದು ಯಾವಾಗ ಒಂದೇ ಕಾಲಮ್ನಲ್ಲಿ ಬರ್ತಿತ್ತು ಅಂತ ಹೇಳಿದರೆ, ಇಫ್ ಇನ್ಕಮ್ ಈಸ್ ಅರ್ನ್ಡ್ ಫ್ರಮ್ ಬಿಸ್ನೆಸ್ ಇನ್ ಶ್ರೀಲಂಕಾ ಅಷ್ಟು ಮಾತ್ರ ಕೊಟ್ಟದ್ದಿದ್ರೆ, ಕಂಟ್ರೋಲ್ ಫ್ರಮ್ ಚೆನ್ನೈ ಅಂತ ಕೊಡದೇ ಇದ್ದ ಪಕ್ಷದಲ್ಲಿ ಕೇವಲ ಒಂದು ಕಾಲಮ್ನಲ್ಲಿ ಬರ್ತಾ ಇತ್ತು. ಬಟ್ ಇಲ್ಲಿ ಕಂಟ್ರೋಲ್ಡ್ ಫ್ರಮ್ ಚೆನ್ನೈ ಆದ ಕಾರಣದಿಂದ ನಾನು ಎರಡು ಕಾಲಮ್ನಲ್ಲಿ ಬರೀಬೇಕಾಗ್ತದೆ, ಬಿಕಾಸ್ ಇಟ್ ಈಸ್ ಕಂಟ್ರೋಲ್ಡ್ ಫ್ರಮ್ ಇಂಡಿಯಾ ಅಂತ ಆಯಿತು. ಸರಿ ತಾನೆ? ಲೆಟ್ ಅಸ್ ಮೂವ್ ಫರ್ದರ್. ಇಂಟರೆಸ್ಟ್ ಆನ್ ಡೆಪಾಸಿಟ್ ವಿತ್ ಬ್ಯಾಂಗ್ಳೂರು ಬ್ರಾಂಚ್ ಆಫ್ HSBC ಬ್ಯಾಂಕ್ ರುಪೀಸ್ 30,000. HSBC ಬ್ಯಾಂಕ್ನ ಬ್ಯಾಂಗ್ಳೂರು ಬ್ರಾಂಚ್ನಿಂದ ನನಗೆ ಬಡ್ಡಿ ಬಂದಿದೆ. ಎಲ್ಲಿ ಸಿಕ್ಕಿದಾಗಾಯಿತು? ಭಾರತದಲ್ಲಿ ಸಿಕ್ಕಿದಾಗಾಯಿತು. ಮೂರು ಕಾಲಮ್ನಲ್ಲಿ ನಾನು ಬರೀಬೇಕಾಯಿತು. ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ರುಪೀಸ್ 15,000. ಇನ್ನೊಮ್ಮೆ ಗಮನಿಸಿ, ಇಂಡಿಯನ್ ಕಂಪನಿಗಳ ಮೇಲೆ ಸಿಕ್ಕಿರುವಂತಹ ಡಿವಿಡೆಂಡು ಏನಿದೆ, ಇಟ್ ಈಸ್ ಟೋಟಲಿ ಎಕ್ಸೆಂಪ್ಟೆಡ್ ಫ್ರಮ್ ಟ್ಯಾಕ್ಸ್. ಅದಕ್ಕೆ ಟ್ಯಾಕ್ಸ್ ಇಲ್ಲ. ಮೂರು ಕ್ಯಾಟಗರಿಯಲ್ಲಿ ನಾನು ಇದನ್ನು ಎಕ್ಸೆಂಪ್ಟೆಡ್ ಇನ್ಕಮ್ ಆಗಿ ಬರೀಬೇಕಾಗ್ತದೆ. ಅದೇ ರೀತಿಯಲ್ಲಿ ಗಿಫ್ಟ್ ಫ್ರಮ್ ಅ ಫ್ರೆಂಡ್ ರಿಸೀವ್ಡ್ ಇನ್ ಇಂಡಿಯಾ ಆನ್ ದ ಒಕೇಶನ್ ಆಫ್ ಮ್ಯಾರೇಜ್ ಆನಿವರ್ಸರಿ ರುಪೀಸ್ 75,000. ಮದುವೆಯ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಫ್ರೆಂಡ್ನಿಂದ ಉಡುಗೊರೆಯ ರೂಪದಲ್ಲಿ 75,000 ಬಂದಿದೆ. ನಾನೀಗ ಇದರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡಲಿಕ್ಕೆ ಬಯಸ್ತೇನೆ. ಮದುವೆ ಒಂದು ಬಿಟ್ಟು ಉಳಿದ ಎಲ್ಲಾ ಸಂದರ್ಭದಲ್ಲಿ, ಇನ್ನೊಮ್ಮೆ ಮದುವೆ ಒಂದು ಬಿಟ್ಟು ಉಳಿದ ಎಲ್ಲಾ ಸಂದರ್ಭದಲ್ಲಿ ಏನು ಗಿಫ್ಟ್ ಸಿಗ್ತದೆ, 50,000 ಗಿಫ್ಟು ಇನ್ ಅಗ್ರಿಗೇಟ್ ಒಂದು ವರ್ಷದಲ್ಲಿ. ಬೇರೆ ಬೇರೆ ಸಂದರ್ಭದಲ್ಲಿ ಸಿಕ್ಕಿರಬಹುದು. ಒಟ್ಟಾರೆ 50,000 ಉಡುಗೊರೆಯ ಮೇಲೆ ತೆರಿಗೆ ಇರೋದಿಲ್ಲ. 50,000ಕ್ಕಿಂತ ಮೇಲ್ಪಟ್ಟ ಉಡುಗೊರೆಯ ಮೇಲೆ, ಎಂಟೈರ್ ಉಡುಗೊರೆಯ ಮೇಲೆ ಟ್ಯಾಕ್ಸ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್, ನೀವು ಮದುವೆ ಒಂದು ಬಿಟ್ಟು ಮದುವೆ ಸಂದರ್ಭದಲ್ಲಿ ವಿದೌಟ್ ಎನಿ ಲಿಮಿಟ್ ಇಟ್ ಈಸ್ ಎಕ್ಸಮ್ಟೆಡ್. ಮದುವೆ ಸಂದರ್ಭದಲ್ಲಿ ವಿದೌಟ್ ಎನಿ ಲಿಮಿಟ್ ಇಟ್ ಈಸ್ ಎಕ್ಸಮ್ಟೆಡ್ ಗಿಫ್ಟ್. ಬಟ್ ಮದುವೆ ಒಂದು ಬಿಟ್ಟು ಈಗ ವಾರ್ಷಿಕೋತ್ಸವದಲ್ಲಿ 52,000 ರೂಪಾಯಿ ಅಥವಾ 51,000 ರೂಪಾಯಿ ಮೌಲ್ಯದ ಗಿಫ್ಟ್ ಸಿಕ್ಕಿದೆ ಅಂತ ಆದರೆ 51,000ವೂ ಕೂಡ ಟ್ಯಾಕ್ಸ್ನ ವ್ಯಾಪ್ತಿಯ ಒಳಗೆ ಬರ್ತದೆ. ಅದೇ 51,000ದ ಬದಲು 49,000 ಸಿಕ್ಕಿದೆ ಅಂತ ಆದರೆ ಇಟ್ ಈಸ್ ಎಕ್ಸಮ್ಟೆಡ್ ಫ್ರಮ್ ಟ್ಯಾಕ್ಸ್. ಇದು ಬಹಳ ಮುಖ್ಯ ಆಗ್ತದೆ. ಹಾಗಾದರೆ ಇಲ್ಲಿ ಮದುವೆಯ ಆನಿವರ್ಸರಿಯ ಸಂದರ್ಭದಲ್ಲಿ ಸಿಕ್ಕಿದ್ದು 75,000 ರೂಪಾಯಿವರೆಗಿನ ಗಿಫ್ಟ್ ಸಿಕ್ಕಿದೆ ಅಂತ ಆದರೆ ಎಂಟೈರ್ 75,000 ಈಸ್ ಟ್ಯಾಕ್ಸಬಲ್. ಅದರ ಮೇಲೆ ಟ್ಯಾಕ್ಸ್ ಬೀಳ್ತದೆ. ಬಹಳ ಮುಖ್ಯ ಇದು. ಹಾಗಾಗಿ ನಾವು ಲೆಕ್ಕಾಚಾರವನ್ನು ಮಾಡುವ, ನಾನು ನಿಮಗೆ ಪ್ರಾಬ್ಲಮ್ ಅನ್ನು ಓದುವಾಗಲೇ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಇನ್ನೊಮ್ಮೆ ಬೇಕು ಅಂತ ಆದರೆ ಗಮನಿಸ್ತಾ ಬನ್ನಿ. ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ. ಇನ್ಕಮ್ ಫ್ರಮ್ ಪ್ರಾಪರ್ಟಿ ಇನ್ ಕೆನಿಯಾ ರಿಸೀವ್ಡ್ ಇನ್ ಮೈಸೂರು. ಮೈಸೂರಿನಲ್ಲಿ ಸಿಕ್ಕಿದ ಕಾರಣದಿಂದ ಮೂರು ಕಾಲಮ್ನಲ್ಲಿ ಬರುತ್ತದೆ. ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಬಾಂಬೆ ಕಂಟ್ರೋಲ್ ಫ್ರಮ್ ಜಪಾನ್. ಬಾಂಬೆಯಲ್ಲಿರುವಂಥ ಬಿಸ್ನೆಸ್ ಆದ ಕಾರಣ, ಇಂಡಿಯಾದಲ್ಲಿರುವ ಬಿಸ್ನೆಸ್ ಆದ ಕಾರಣ ಮೂರು ಕಾಲಮ್ನಲ್ಲಿ ಬರ್ತದೆ. ಇನ್ಕಮ್ ಫ್ರಮ್ ಇಂಗ್ಲೆಂಡ್ ಡೆವಲಪ್ಮೆಂಟ್ ಬಾಂಡ್, ಅದರಲ್ಲಿ 5/1 ಭಾಗ 20% ಭಾರತದಲ್ಲಿ ಸಿಗ್ತದೆ ಅಂದರೆ 10,000 ಮೂರು ಕಾಲಮ್ನಲ್ಲಿ ಬರ್ತದೆ. ಉಳಿದ 40,000 ಇಂಗ್ಲೆಂಡ್ನಲ್ಲಿ ಸಿಕ್ಕಿದ ಕಾರಣದಿಂದ, ಹುಟ್ಟಿದ್ದು ಸಿಕ್ಕಿದ್ದು ಎರಡೂ ಕೂಡ ಇಂಗ್ಲೆಂಡ್ ಆದ ಕಾರಣ 40,000 ಕೇವಲ ಒಂದು ಕಾಲಮ್ನಲ್ಲಿ ಬರ್ತದೆ. 40,000 ಪ್ಲಸ್ 10,000 50,000 ಫಸ್ಟ್ ಕಾಲಮ್ನಲ್ಲಿ ಆಗ್ತದೆ. ಉಳಿದ ಎರಡು ಕಾಲಮ್ನಲ್ಲಿ 10,000 ಬರ್ತದೆ. ಇನ್ಕಮ್ ಫ್ರಮ್ ಅಗ್ರಿಕಲ್ಚರಲ್ ಇನ್ ಹಾಸನ್, ಹಾಸನದಲ್ಲಿರುವಂತಹ ಅಗ್ರಿಕಲ್ಚರಲ್ ಇನ್ಕಮ್, ಹಾಗಾಗಿ ಇಟ್ ಈಸ್ ಎಕ್ಸಮ್ಟೆಡ್ ಫ್ರಮ್ ಟ್ಯಾಕ್ಸ್. ಇಂಡಿಯನ್ ಅಗ್ರಿಕಲ್ಚರ್ ಆಯಿತು. ನೆಕ್ಸ್ಟ್ ಒನ್ ಗಮನಿಸಿ, ಇನ್ಕಮ್ ಅರ್ನ್ಡ್ ಫ್ರಮ್ ಬಿಸ್ನೆಸ್ ಇನ್ ಶ್ರೀಲಂಕಾ ಕಂಟ್ರೋಲ್ ಫ್ರಮ್ ಚೆನ್ನೈ. ಶ್ರೀಲಂಕಾದಲ್ಲಿರುವ ಬಿಸ್ನೆಸ್ ಚೆನ್ನೈಯಿಂದ ಕಂಟ್ರೋಲ್ ಆಗಿದೆ, ಹಾಗಾಗಿ ಎರಡು ಕಾಲಮ್ನಲ್ಲಿ ಬರ್ತದೆ. ಇಂಟ್ರೆಸ್ಟ್ ಆನ್ ಡೆಪಾಸಿಟ್ ವಿತ್ ಬ್ಯಾಂಗ್ಳೂರು ಬ್ರಾಂಚ್ ಆಫ್ HSBC ಬ್ಯಾಂಕ್, ಬ್ಯಾಂಗ್ಳೂರು ಇಂಡಿಯಾದಲ್ಲಿರುವ ಕಾರಣದಿಂದ ಮೂರು ಕಾಲಮ್ನಲ್ಲಿ ಬಂತು. ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಈಸ್ ಆಲ್ವೇಸ್ ಎಕ್ಸಮ್ಟೆಡ್ ಫ್ರಮ್ ಟ್ಯಾಕ್ಸ್. ಗಿಫ್ಟ್ ಫ್ರಮ್ ಅ ಫ್ರೆಂಡ್ ರಿಸೀವ್ಡ್ ಇನ್ ಇಂಡಿಯಾ ಆನ್ ದ ಒಕೇಶನ್ ಆಫ್ ಮ್ಯಾರೇಜ್ ಆನಿವರ್ಸರಿ. ಮ್ಯಾರೇಜ್ ಆನಿವರ್ಸರಿಯಲ್ಲಿ ಸಂದರ್ಭದ ಸಿಕ್ಕಿದ ಗಿಫ್ಟು 50,000ಕ್ಕೂ ಮೇಲ್ಪಟ್ಟು ಇದ್ದ ಕಾರಣದಿಂದ ಎಂಟೈರ್ ಅಮೌಂಟ್ ಈಸ್ ಟ್ಯಾಕ್ಸಬಲ್. ಹಾಗಾಗಿ ದ ಟೋಟಲ್ ಈಸ್ 5,30,000, 4,90,000 and 2,90,000. I hope you have understood this problem. Let me move on to the second problem. Compute the total income of Mr. Abhi from the following particulars. If he is an ordinary resident, not ordinary resident and non-resident. ಲೆಕ್ಕ ಓದುವಾಗಲೇ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡುವ ಪ್ರಯತ್ನ ಮಾಡ್ತೇನೆ. ಗಮನಿಸಿ. ನಂಬರ್ 1, ಗಿಫ್ಟ್ ಫ್ರಮ್ ಅ ಫ್ರೆಂಡ್ ರಿಸೀವ್ಡ್ ಇನ್ ಇಂಡಿಯಾ ಆನ್ ದ ಒಕೇಶನ್ ಆಫ್ ಮ್ಯಾರೇಜ್ ರುಪೀಸ್ 75,000. ಮದುವೆಯ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಗಿಫ್ಟ್. ಇದೀಗ ಮದುವೆಯ ಸಂದರ್ಭದಲ್ಲಿ ಗಿಫ್ಟ್ ಸಿಕ್ಕಿತು ಅಂತಾದರೆ ಇರ್ರೆಸ್ಪೆಕ್ಟಿವ್ ಆಫ್ ದ ಅಮೌಂಟ್ ಇಟ್ ಈಸ್ ಎಕ್ಸಮ್ಟೆಡ್ ಫ್ರಮ್ ಟ್ಯಾಕ್ಸ್. ಅದಕ್ಕೆ ಟ್ಯಾಕ್ಸ್ ಇಲ್ಲ, ಯಾಕಂದರೆ ಇದು ಮದುವೆಯ ಸಂದರ್ಭದಲ್ಲಿ ಸಿಕ್ಕಿದ್ದು. ಇದರ ಜೊತೆಯಲ್ಲಿ ಇನ್ನೊಂದು ಹೇಳ್ತೇನೆ, ಇಫ್ ಯು ರಿಸೀವ್ ಗಿಫ್ಟ್ ಫ್ರಮ್ ಯುವರ್ ರಿಲೇಟಿವ್ಸ್, ಸಂಬಂಧಿಕರಿಂದ ಸಿಕ್ಕಿತೆ ಅಂತ ಆದರೆ ಆವಾಗಲೂ ಕೂಡ ಇಟ್ ಈಸ್ ಎಕ್ಸಮ್ಟೆಡ್ ಫ್ರಮ್ ಟ್ಯಾಕ್ಸ್. ಅದಕ್ಕೆ ಸಂದರ್ಭ ಅಂತ ಇರೋದಿಲ್ಲ.
ಹಾಗಾಗಿ ಇದು ಎಕ್ಸಮ್ಟೆಡ್ ಆಯಿತು. ಯಾಕಂತ ಹೇಳಿದ್ರೆ ದ ಗಿಫ್ಟ್ ಈಸ್ ರಿಸೀವ್ಡ್ ಆನ್ ದ ಒಕೇಶನ್ ಆಫ್ ಮ್ಯಾರೇಜ್ ಆದ ಕಾರಣ. ಇಂಟ್ರೆಸ್ಟ್ ಅಕ್ರೂಡ್ ಇನ್ ಜೈಪುರ್ ಬಟ್ ರಿಸೀವ್ಡ್ ಇನ್ ಸಿಂಗಾಪುರ್. ಜೈಪುರದಲ್ಲಿ ಅಕ್ರೂ ಆದದ್ದು, ದ ರೈಟ್ ಟು ರಿಸೀವ್ ದ ಇಂಟ್ರೆಸ್ಟ್ ಈಸ್ ಅಕ್ರೂಡ್ ಇನ್ ಜೈಪುರ್, ಅಂದ್ರೆ ಇಂಡಿಯಾದಲ್ಲಿ ಅಕ್ರೂ ಆದದ್ದು, ರಿಸೀವ್ ಆದದ್ದು ಸಿಂಗಾಪುರದಲ್ಲಿ. 10,000 ಅಂದ್ರೆ ಎಷ್ಟು ಕಾಲಮ್ನಲ್ಲಿ ಬಂತು? 3 ಕಾಲಮ್ನಲ್ಲಿ ಬಂತು. ಯಾಕಂತ ಹೇಳಿದ್ರೆ ಆ ಆದಾಯ ಗಳಿಸುವ ಹಕ್ಕು ಸಿಕ್ಕಿರುವಂಥದ್ದು ಭಾರತದಲ್ಲಿ ಆದ ಕಾರಣ. ಲೆಟ್ ಅಸ್ ಮೂವ್ ಟು ದ ಥರ್ಡ್ ಒನ್. ಇನ್ಕಮ್ ಫ್ರಮ್ ಪೆನ್ಷನ್ ಫಾರ್ ಸರ್ವಿಸಸ್ ರೆಂಡರ್ಡ್ ಇನ್ ಇಂಡಿಯಾ ರಿಸೀವ್ಡ್ ಇನ್ ಜಪಾನ್. ಭಾರತದಲ್ಲಿ ಮಾಡಿದಂತಹ ಸೇವೆಗೆ ಸಂಬಂಧಪಟ್ಟಂತೆ ನಿಮಗೆ ಪೆನ್ಷನ್ ಸಿಕ್ಕಿದೆ. ಎಲ್ಲಿ ಸಿಕ್ಕಿದ್ದು? ಮಾತ್ರ ಜಪಾನ್ನಲ್ಲಿ ಸಿಕ್ಕಿದ್ದು. ಅಂದ್ರೆ 1 ಲಕ್ಷ ರೂಪಾಯಿ. ಈ ಪೆನ್ಷನ್ ಸಿಗ್ಲಿಕ್ಕೆ ಅಥವಾ ಸಿಗುವ ಹಕ್ಕು ನಿಮಗೆ ಸಿಕ್ಕಿದ್ದು ಭಾರತದಲ್ಲಿ ಆದ ಕಾರಣ 3 ಕಾಲಮ್ನಲ್ಲಿ ಬರ್ತದೆ. ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ 10,000. ಇದಕ್ಕೊಂದು ರೂಲ್ ಇದೆ. ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ನಲ್ಲಿ ನಿಮಗೆ ಬಡ್ಡಿ ಬಂದಿದೆ ಅಂತ ಆದ್ರೆ 3,500 ಎಕ್ಸಂಪ್ಷನ್ ಇದೆ. 3,500 ನವರೆಗೆ ಎಕ್ಸಂಪ್ಷನ್ ಇದೆ. 3,500ಕ್ಕೂ ಮೇಲ್ಪಟ್ಟು ಎಷ್ಟು ಆದಾಯ ಬಂದಿದೆ ಆ ಆದಾಯದ ಮೇಲೆ ತೆರಿಗೆ ಇರ್ತದೆ. ಈ 10,000ದಲ್ಲಿ 3,500ಕ್ಕೆ ಎಕ್ಸಂಪ್ಷನ್ ಸಿಗ್ತದೆ. ಅಂದ್ರೆ 6,500 ವಿಲ್ ಬಿ ಟ್ಯಾಕ್ಸಬಲ್. ಸಿಮಿಲರ್ಲಿ ಗಿಫ್ಟ್ ಫ್ರಮ್ ರಿಲೇಟಿವ್ಸ್ ಇನ್ ಇಂಡಿಯಾ ₹42,000. ರಿಲೇಟಿವ್ಸ್ ನಿಂದ ನಿಮಗೆ ಗಿಫ್ಟ್ ಬಂದಿದೆ. ವಿದೌಟ್ ಎನಿ ಲಿಮಿಟ್ ಇಟ್ ಈಸ್ ಎಕ್ಸಂಪ್ಟೆಡ್ ಫ್ರಮ್ ಟ್ಯಾಕ್ಸ್. ರಿಲೇಟಿವ್ಸ್ ಆದ ಕಾರಣ. ಅದೇ ರೀತಿಯಲ್ಲಿ ಇಂಟ್ರೆಸ್ಟ್ ಆನ್ ಇಂಡಿಯನ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ₹18,000. ಭಾರತೀಯ ಗವರ್ಮೆಂಟ್ ಸೆಕ್ಯೂರಿಟೀಸ್ ನ ಮೇಲೆ ನಿಮಗೆ ಬಡ್ಡಿ ಬಂದಿದೆ 18,000ದಷ್ಟು. ಎಲ್ಲಿ ಸಿಕ್ಕಿದಾಗಾಯಿತು? ಭಾರತದಲ್ಲಿ. ರೈಟ್ ಎಲ್ಲಿ ಸಿಕ್ಕಿದಾಗಾಯಿತು? ಭಾರತದಲ್ಲಿ. ಹಾಗಾಗಿ 3 ಕಾಲಮ್ನಲ್ಲಿ ನಾನು ಇದನ್ನು ಬರಿಬೇಕಾಗ್ತದೆ. ಇಂಟ್ರೆಸ್ಟ್ ಆನ್ ಡೆಪಾಸಿಟ್ ವಿತ್ ಪಾಕಿಸ್ತಾನಿ ಬ್ರಾಂಚ್ ಆಫ್ SBI ₹60,000. SBI ನ ಪಾಕಿಸ್ತಾನದ ಬ್ರಾಂಚ್ ನಲ್ಲಿ ಇರುವಂತಹ ಡೆಪಾಸಿಟ್ ನ ಮೇಲಿನ ಬಡ್ಡಿ ನಿಮಗೆ 60,000 ಸಿಗ್ತದೆ ಒಂದೇ ಕಾಲಮ್ನಲ್ಲಿ. ಸರಿ ತಾನೆ? ಇದು SSCಯ ಬಿಸ್ನೆಸ್ ಅಲ್ಲ, SBI ನ ಬಿಸ್ನೆಸ್. ಹಾಗಾಗಿ SBI ನ ಹೆಡ್ ಆಫೀಸ್ ಇಂಡಿಯಾದಲ್ಲಿದ್ರೂ ಕೂಡ ಅದು SBI ನ ಬಿಸ್ನೆಸ್ ಆಗಿದೆ. ಅದೇ SSCಯ ಬಿಸ್ನೆಸ್ ಇದಾಗಿದ್ದು ಕಂಟ್ರೋಲ್ ಫ್ರಮ್ ಇಂಡಿಯಾ ಅಂತ ಆಗಿದ್ದಿದ್ರೆ ನಾನು 2 ಕಾಲಮ್ನಲ್ಲಿ ಬರಿಬೇಕಾಗಿತ್ತು. ಹಾಗಾಗಿ ಇದು ಒಂದೇ ಕಾಲಮ್ನಲ್ಲಿ ಬರೆದ್ರೆ ಸಾಕು. ಅದೇ ರೀತಿಯಲ್ಲಿ ಪ್ರಾಫಿಟ್ ಫ್ರಮ್ ದ ಸೇಲ್ ಆಫ್ ಸ್ಟ್ಯಾಂಡಿಂಗ್ ಕ್ರಾಪ್ಸ್ ಇನ್ ಇಂಡಿಯಾ ₹25,000. ಬೆಳೆದು ನಿಂತ ಪೈರನ್ನು ಮಾರಾಟ ಮಾಡಿ ನೀವು ಲಾಭ ಗಳಿಸಿದ್ದೀರಿ 25,000. ಈಸ್ ಇಟ್ ಅನ್ ಅಗ್ರಿಕಲ್ಚರಲ್ ಆಕ್ಟಿವಿಟಿ? ಡೆಫಿನೆಟ್ಲಿ ನಾಟ್. ಯಾಕಂತ ಹೇಳಿದ್ರೆ ಬೆಳೆದು ನಿಂತ ಪೈರನ್ನು ನೀವು ಖರೀದಿ ಮಾಡಿ ಲಾಭ ಮಾಡಿದ್ದು. ಹಾಗಾಗಿ ಇದು ಅಗ್ರಿಕಲ್ಚರಲ್ ಇನ್ಕಮ್ ಅಲ್ಲ. ಹಾಗಾಗಿ 3 ಕಾಲಮ್ನಲ್ಲಿ ನಾನು ಬರಿಬೇಕಾಗ್ತದೆ ಇಂಡಿಯಾದಲ್ಲಿರುವಂತಹ ಕ್ರಾಪ್ ಆದ ಕಾರಣ. ಅದೇ ನಾನು ಫಾರಿನ್ ನಲ್ಲಿರುವಂತಹ ಸ್ಟ್ಯಾಂಡಿಂಗ್ ಕ್ರಾಪ್ ಅನ್ನು ಖರೀದಿ ಮಾಡಿ ಮಾರಿದೆ ಅಂತ ಆದ್ರೆ ಒಂದೇ ಕಾಲಮ್ನಲ್ಲಿ ಬರೆದ್ರೆ ಸಾಕು. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಒನ್. Past untaxed profit of 2015-16 brought to India during the previous year. 2015-16ರ untaxed profit ಅನ್ನು ನೀವು ತೆಗೆದುಕೊಂಡು ಬರ್ತೀರಿ ಪ್ರೀವಿಯಸ್ ಇಯರ್ ನಲ್ಲಿ ಅಂತ ಆದ್ರೆ ಇಟ್ ಈಸ್ ಆಲ್ಸೋ ನಾಟ್ ಟ್ಯಾಕ್ಸಬಲ್. ಯಾಕಂತ ಹೇಳಿದ್ರೆ ಅದು 15-16. ಸರಿ ತಾನೆ? ಪೀರಿಯಡ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಲೆಟ್ ಅಸ್ ಮೂವ್ ಟು ದ ಸೊಲ್ಯೂಷನ್ ಪಾರ್ಟ್. ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ. ಫಸ್ಟ್ ಒನ್ ಗಮನಿಸಿ. ಗಿಫ್ಟ್ ಫ್ರಮ್ ಅ ಫ್ರೆಂಡ್ ರಿಸೀವ್ಡ್ ಇನ್ ಇಂಡಿಯಾ ಆನ್ ದ ಒಕೇಶನ್ ಆಫ್ ಮ್ಯಾರೇಜ್. ಮದುವೆ ಸಂದರ್ಭದಲ್ಲಿ ಸಿಕ್ಕಿದ ಕಾರಣದಿಂದ ಎಕ್ಸೆಂಪ್ಷನ್ ಸಿಕ್ಕಿತು. ಅದೇ ರೀತಿಯಲ್ಲಿ ಇಂಟ್ರೆಸ್ಟ್ ಅಕ್ರೂಡ್ ಇನ್ ಜೈಪುರ್ ಬಟ್ ರಿಸೀವ್ಡ್ ಇನ್ ಸಿಂಗಾಪುರ್. ಸಿಂಗಾಪುರದಲ್ಲಿ ಸಿಕ್ಕಿರಬಹುದು, ಬಟ್ ಅದು ಅಕ್ರೂ ಆದದಲ್ಲಿ ಇಂಡಿಯಾದಲ್ಲಿ, ಜೈಪುರದಲ್ಲಿ. ಹಾಗಾಗಿ 3 ಕಾಲಮ್ನಲ್ಲಿ ಬರಿಬೇಕಾಗ್ತದೆ. ಇನ್ಕಮ್ ಫ್ರಮ್ ಪೆನ್ಷನ್ ಫಾರ್ ಸರ್ವಿಸಸ್ ರೆಂಡರ್ಡ್ ಇನ್ ಇಂಡಿಯಾ ರಿಸೀವ್ಡ್ ಇನ್ ಜಪಾನ್. ಸರ್ವಿಸು ಇಂಡಿಯಾದಲ್ಲಿ ಕೊಟ್ಟದ್ದು ಜಪಾನ್ನಲ್ಲಿ ಸಿಕ್ಕಿರಬಹುದು, ಬಟ್ ಇಂಡಿಯಾದಲ್ಲಿ ಅದು ಹುಟ್ಟಿದ ಕಾರಣದಿಂದ 3 ಕಾಲಮ್ನಲ್ಲಿ ಬರಿಬೇಕಾಗ್ತದೆ. ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ 10,000 ಬಂದಿದೆ, ಬಟ್ ಅದರಲ್ಲಿ 3,500 ಎಕ್ಸಂಪ್ಷನ್ ಸಿಗುವ ಕಾರಣದಿಂದ 6,500 ಮಾತ್ರ ಟ್ಯಾಕ್ಸಬಲ್ ಅಮೌಂಟ್ ಆಗ್ತದೆ. ಹಾಗಾಗಿ 3 ಕಾಲಮ್ನಲ್ಲಿ ನಾನು 6,500 ಬರೆದಿದ್ದೇನೆ. ಗಿಫ್ಟ್ ಫ್ರಮ್ ದ ರಿಲೇಟಿವ್ಸ್ ಇನ್ ಇಂಡಿಯಾ ನಾಟ್ ಟ್ಯಾಕ್ಸಬಲ್ ಬಿಕಾಸ್ ದೇ ಆರ್ ಎಕ್ಸಂಪ್ಟೆಡ್ ಇನ್ಕಮ್. ರಿಲೇಟಿವ್ಸ್ ಇಂದ ಸಿಕ್ಕಿದ ಕಾರಣದಿಂದ. ಅದೇ ರೀತಿಯಲ್ಲಿ ಇಂಟ್ರೆಸ್ಟ್ ಆನ್ ಇಂಡಿಯನ್ ಗವರ್ಮೆಂಟ್ ಸೆಕ್ಯೂರಿಟೀಸ್, ಭಾರತದ ಗವರ್ಮೆಂಟ್ ಸೆಕ್ಯೂರಿಟೀಸ್ ಇಂದ ಬಂದಿರುವಂತಹ ಆದಾಯ ಭಾರತದಲ್ಲಿ ಆದ ಕಾರಣ 3 ಕಾಲಮ್ನಲ್ಲಿ ನಾನು ಬರೆದಿದ್ದೇನೆ. ಇಂಟ್ರೆಸ್ಟ್ ಆನ್ ಡೆಪಾಸಿಟ್ ವಿತ್ ಪಾಕಿಸ್ತಾನಿ ಬ್ರಾಂಚ್ ಆಫ್ SBI. ಪಾಕಿಸ್ತಾನದಲ್ಲಿರುವಂತಹ ಬ್ರಾಂಚು SBI ಇದ್ದು ಅಲ್ಲಿ ನನಗೆ ಬಡ್ಡಿ ಸಿಕ್ಕಿದೆ. ಕೇವಲ 1 ಕಾಲಮ್ನಲ್ಲಿ ನಾನು ಹಾಕಬೇಕಾಗ್ತದೆ. ಪ್ರಾಫಿಟ್ ಫ್ರಮ್ ದ ಸೇಲ್ ಆಫ್ ಸ್ಟ್ಯಾಂಡಿಂಗ್ ಕ್ರಾಪ್ಸ್ ಇನ್ ಇಂಡಿಯಾ. ಇಟ್ ಇಸ್ ನಾಟ್ ಅನ್ ಅಗ್ರಿಕಲ್ಚರಲ್ ಇನ್ಕಮ್. ಇಂಡಿಯಾದಲ್ಲಿ ಇರುವ ಕಾರಣ 3 ಕಾಲಮ್ನಲ್ಲಿ ಬರೆದಿದ್ದೇನೆ. ಪಾಸ್ಟ್ ಅನ್ಟ್ಯಾಕ್ಸ್ಡ್ ಪ್ರಾಫಿಟ್ ಆಫ್ 2015-16 ಬ್ರಾಟ್ ಟು ಇಂಡಿಯಾ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ ನಾಟ್ ಟ್ಯಾಕ್ಸಬಲ್ ಆಗಿರುತ್ತೆ 3 ಕ್ಯಾಟಗರಿಯಲ್ಲಿ. ಹಾಗಾಗಿ ದ ಟೋಟಲ್ ವಿಲ್ ಬಿ 2,19,500, 1,59,500 and 1,59,500. I hope you have understood how to compute the tax liability. Thank you very much.